ಬಂಧುಗಳೇ ನಮಸ್ಕಾರ. ಒಂದು ಒಳ್ಳೆಯ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಒಂದು ಕಡೆಗೆ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಹುಚ್ಚಾಟಗಳನ್ನ ಆಡಿಕೊಂಡು ಒಂದು ರೀತಿ ಜನರುಗಳ ಮುಂದೆ ನಗೆಪಾಟ್ಲಾಡಿದ್ರು. ಆದ್ರೂ ಕೂಡ ತಮ್ಮ ಹುಚ್ಚಾಟವನ್ನು ಬಿಟ್ಟಿಲ್ಲ. ಅವ್ರನ್ನ ಒಂದಷ್ಟು ಅವರ ಜೊತೆಲಿರೋ ಪಕ್ಷಗಳು ಫಾಲೋ ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ನಾನು ಆಗಲೇ ಹೇಳಿದ್ನಲ್ಲ, ಜನ ಅಷ್ಟೇ ನಗೆಪಾಟ್ಲು ಮಾಡ್ತಾ ಇಲ್ಲ ಅವ್ರನ್ನ. ಈವನ್ ಅವರ ಪಕ್ಷದ ಮುಖ್ಯಮಂತ್ರಿಗಳು ಅವ್ರಿಗೆ ಸೆಡ್ಡೊಡಿಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ ಈಗ ಆಡಳಿತದಲ್ಲಿರೋದು 4 ರಾಜ್ಯದಲ್ಲಿ, ಏಕಾಂಗಿಯಾಗಿ 3 ರಾಜ್ಯದಲ್ಲಿ ಮತ್ತು ಅಲಯನ್ಸ್ ಜೊತೆ ಕೇರಳದಲ್ಲಿದೆ, ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ. ಸಿದ್ದರಾಮಯ್ಯನವರ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ತನಕ ಒಂಥರ ಇತ್ತು ರಾಹುಲ್ ಗಾಂಧಿ ಪೊಸಿಷನ್ನು. ಆದರೆ DK ಶಿವಕುಮಾರ್ ಬಂದ ಮೇಲೆ ಈಕ್ವೇಷನ್ಗಳೇ ಬದಲಾಗಂಗೆ ಕಾಣ್ತಾ ಇದೆ. ಮುಂಚೆಯಿಂದನೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಯವರ ಲೈನನ್ನು ತುಳಿತಿರಲಿಲ್ಲ. ಅವರೇ ಆನೆ ಹೋಗಿದ್ದ ದಾರಿ ಥರ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಕೇಳಬೇಕಿತ್ತು. ರಾಹುಲ್ ಗಾಂಧಿಗೆ ಬಕೆಟ್ ಹೊಡಿತಿರಲಿಲ್ಲ, ತಲೆನೋ ಕೆಡಿಸ್ಕೊತಿರ್ಲಿಲ್ಲ. ಇದೇ ಧೋರಣೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಸುಖ್ವಿಂದರ್ ಸುಕ್ಕುದನು ಜಾಸ್ತಿ ಅಲ್ಲಿ ತರಲೆ ಮಾಡೋದಕ್ಕೆ ರಾಹುಲ್ ಗಾಂಧಿಗೆ ಬಿಟ್ಟೇ ಇರಲಿಲ್ಲ. ಅವ್ರದ್ದೇ ರಾಜ್ಯ, ಅವ್ರದ್ದೇ ಸಾಮ್ರಾಜ್ಯ, ಅವ್ರು ಹೇಳ್ದಂಗೆ ಅಲ್ಲಿ ಪಕ್ಷ ನಡ್ಕೊಂಡು ಹೋಗೋದು. ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಮಾತ್ರ ಸ್ವಲ್ಪ ಓಲೈಕೆ ರಾಜಕಾರಣವನ್ನು ಮಾಡ್ತಾಯಿದ್ರು ಅಂತ ಅನ್ಸುತ್ತೆ ರಾಹುಲ್ ಗಾಂಧಿಗೆ. ಯಾಕೆ ಅಂತೇಳಿದ್ರೆ ಬಹುಶಃ DK ಬೈಕೆ ಎಲ್ಲಿ ನನಗೆ ಕುರ್ಚಿಗೆ ಕಂಡಕ ಬರುತ್ತೆ ಅಂತ ಅಂದ್ಕೊಂಡು ಏನೋ ಸಿದ್ದರಾಮಯ್ಯನವರು ಭಾಳ ಒಂದು ಸಾಫ್ಟ್ ಲೈನನ್ನು ತುಳಿತಾ ಇದ್ರು ರಾಹುಲ್ ಗಾಂಧಿ ವಿಚಾರದಲ್ಲಿ. ಆದರೆ ಸಿದ್ದರಾಮಯ್ಯನವರು ಹೋಗಿ DK ಶಿವಕುಮಾರ್ ಬಂದ ಮೇಲೆ DK ತಗೊಂತಿರ್ತಕ್ಕಂಥ ಕೆಲವು ಡಿಸಿಷನ್ಗಳು ನೋಡಿದ್ರೆ ಕಾಂಗ್ರೆಸ್ ನಾಯಕತ್ವ ಎತ್ತ ಕಡೆಗೆ ಸಾಗಿದೆ ಅಂತೇಳಿ ಚಿಂತನೆ ಶುರುವಾಗುತ್ತೆ ಜನಗಳಿಗೆ. ನೋಡಿ, EVM ವಿಚಾರದಲ್ಲಿ ರಾಹುಲ್ ಗಾಂಧಿ ಎಂತೆಂಥ ಹುಚ್ಚಾಟಗಳು ಮಾಡಿಕೊಂಡ್ರು, ಅದಾದಮೇಲೆ ನಗೆಪಾಟ್ಲಾದರು. SIR ವಿಚಾರದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ನ ಸ್ಟ್ಯಾಂಡೇನು, ರಾಹುಲ್ ಗಾಂಧಿಯ ಸ್ಟ್ಯಾಂಡೇನು. ನೋಡಿ, ಈ EVM ವಿಚಾರದಲ್ಲಿ ಇಡೀ ದೇಶದಲ್ಲಿ ಪ್ರೆಸ್ ಮೀಟ್ಗಳು ಮಾಡಿದ್ರು, PPTಗಳು ಪ್ರೆಸೆಂಟೇಷನ್ ಮಾಡಿದ್ರು. ಅಲ್ಲಂಗೆ ಮಹಾರಾಷ್ಟ್ರದಲ್ಲಿ ಹಂಗಾಯಿತು, ಇಲ್ಲಿ ಹಿಂಗಾಯಿತು, ಕರ್ನಾಟಕದಲ್ಲಿ ಹಂಗಾಯಿತು, ಮಧುಪುರದಲ್ಲಿ ಹಿಂಗಾಯಿತು, ಎಷ್ಟು ದೊಡ್ಡ ಅವತಾರಗಳು ಮಾಡ್ಕೊಂಬಂದರು. ಮೊನ್ನೆ 5 ರಾಜ್ಯಗಳ ಚುನಾವಣೆ ಆಯ್ತಲ್ಲ ಬಂಧುಗಳೇ, ಪಶ್ಚಿಮ ಬಂಗಾಳ, ಅಸ್ಸಾಮು, ಪುದುಚೇರಿ, ತಮಿಳುನಾಡು ಮತ್ತು ಕೇರಳ. 5 ರಾಜ್ಯಗಳಿಂದ EVM ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಹೋಗಿರೋದು ಕೇವಲ 4. 5 ರಾಜ್ಯದಿಂದ 4 ವಿರೋಧ ಪಕ್ಷಗಳು ಮಾಡಿರ್ತಕ್ಕಂಥ ಕಂಪ್ಲೇಂಟು. 3 ತಮಿಳುನಾಡಲ್ಲಿ, 1 ವೆಸ್ಟ್ ಬೆಂಗಾಲಲ್ಲಿ, ಅದು ಭವಾನಿಪುರಲ್ಲಿ ಮಮತಾ ಬ್ಯಾನರ್ಜಿ ಮಾಡಿರೋದು. ಕೇವಲ 4 ಕಂಪ್ಲೇಂಟು 5 ರಾಜ್ಯಗಳಿಂದ. ಕಾಂಗ್ರೆಸ್ಸಿಂದ ಆಗಿರ್ತಕ್ಕಂಥ ಕಂಪ್ಲೇಂಟು 0. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಹಾದಿ ಬೀದಲ್ಲಿ ಉಚಿತ ಥರ ಬಡ್ಕೊಂಡಿದ್ರಲ್ಲ ಇವರು, EVM ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ಇವತ್ತು ಒಂದು ಕಂಪ್ಲೇಂಟ್ ಮಾಡೋಕ್ಕೂ ಯೋಗ್ಯತೆ ಇಲ್ದಂಗೆ ಅವರು. ಅದರ ಅರ್ಥ ಏನು? EVM ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವರೇ ಒಪ್ಕೊಂಡ್ರು ಸತ್ಯ. ಇವಾಗ ಇನ್ನು SIRಗೆ ಬನ್ನಿ. SIR ಪ್ರಕ್ರಿಯೆ ಇವತ್ತಿಂದ ಶುರುವಾಗಿದ್ದಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿಂದ ನೆಹರು ಅವರ ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ, ರಾಜೀವ್ ಗಾಂಧಿ ಕಾಲದಿಂದ ಎಲ್ಲರೂ ಮಾಡ್ಕೊಂಬಂದ್ರು. ಕಾಲಕ್ಕೆ ತಕ್ಕನಾಗಿ ಸಂವಿಧಾನವೇ ಹೇಳಿಬಿಟ್ಟಿದೆ ಮಾಡಲೇಬೇಕು ಇದನ್ನು ಅಂತೇಳಿ. ಪ್ರತಿ 10 ವರ್ಷಕ್ಕೊಂದ್ಸರಿ SIRನ ಮಾಡಲೇಬೇಕು, ಕಂಪಲ್ಸರಿ. ಇದು ಸಂವಿಧಾನ ಚುನಾವಣೆ ಆಯೋಗಕ್ಕೆ ನೀಡಿರ್ತಕ್ಕಂತಹ ಸ್ಪಷ್ಟ ಆದೇಶ. ಸರ್ಕಾರ ಯಾವುದಾದ್ರೂ ಇರಲಿ ಮಾಡಲೇಬೇಕು. ಮಧ್ಯದಲ್ಲಿ 1 ಸರಿ 2 ಸರಿ ಮಿಸ್ ಆಗಿತ್ತು, ಬೇರೆ ಕಾರಣಗಳದ್ದು. ಹಾಗಾಗಿ ಚುನಾವಣೆ ಆಯೋಗ ಮಾಡಲೇಬೇಕಿತ್ತು, ಮಾಡ್ತಾ ಹೋಗ್ತಾ ಇದೆ. ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹೆಂಗ್ರಿ ಬಾಯ್ ಪಡ್ಕೊಂಡಿದ್ದು. ಇನ್ನು ಮಾನ ಮರ್ಯಾದೆ ಇದೆಯೇನ್ರಿ ರಾಹುಲ್ ಗಾಂಧಿಗೆ? ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ವಿರೋಧ ಮಾಡೋದು ತಪ್ಪಲ್ಲ. ವಿರೋಧ ಮಾಡಿದ್ರೆ ಅದಕ್ಕೆ ಒಂದು ಆಧಾರಗಳಿರಬೇಕು. ವಿರೋಧ ಮಾಡಿದ್ಮೇಲೆ ಕಡೆಯವರೆಗೂ ಅದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು, ಸಾಕ್ಷ್ಯಗಳನ್ನ ಇಟ್ಕೊಂಡು ನಿಲ್ಲಬೇಕು. ನೋಡಿ, ಬಿಹಾರಲ್ಲಿ ಇವರು ರಾಜ್ಯ ಜೊತೆ ಅಲಯನ್ಸ್ ಹೋದಾಗ ಇವ್ರು ಬೇರೆ ಎಲ್ಲ ವಿಷಯಗಳನ್ನ ಬಿಟ್ಬಿಟ್ರು. ಬರೀ SIR ಹಿಡ್ಕೊಂಡು ಹೋರಾಟಗಳು ಮಾಡಿದ್ರು. SIR ಮಾಡ್ಲಿಕ್ಕೆ ಬಿಡಲ್ಲ ನಾವು, SIR ಮಾಡಿದ್ರೆ ಅರ್ಹ ಮತದಾರರು ಹೋಗ್ಬಿಡ್ತಾರೆ ಅಂತೇಳಿ ಒಂದು ಯಾತ್ರೆನೇ ಮಾಡಿಬಿಟ್ರು ರಾಹುಲ್ ಗಾಂಧಿ ತೇಜಸ್ವಿನ ಕರ್ಕೊಂಡು. ಆದರೆ ಚುನಾವಣೆಯಲ್ಲಿ ಜನ ಉತ್ತರ ಕೊಟ್ಟಿರೋದಕ್ಕೆ ಹೀನಾಯವಾಗಿ ಸೋತೋದ್ರು. ಬಿಹಾರಲ್ಲಿ ಯಾವ ದೊಡ್ಡ ಮಟ್ಟದ ಜಯ BJP JDUಗೆ ಸಿಕ್ತಂತ ಹೇಳಿದ್ರೆ, ಇಡೀ ಎಲ್ಲ ವಿರೋಧ ಪಕ್ಷಗಳು ಸೇರಿದ್ರು 50 ಸೀಟ್ ತಗೊಳ್ಳೋಕ್ಕೆ ಯೋಗ್ಯತೆ ಇರಲಿಲ್ಲ ಅವರಿಗೆ. ಕೇವಲ 50 ಸೀಟ್ ಸಿಗಲಿಲ್ಲ. ಯಾವ SIR ಪ್ರಕ್ರಿಯೆಯಲ್ಲಿ ತಪ್ಪಿದೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಹಿಂಗಿಡ್ತೀವಿ, ನಮ್ಮದು ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಇಡೀ ಡ್ರಾಫ್ಟ್ ಬಂತಲ್ಲ, SIRದು ಡ್ರಾಫ್ಟು ಬಿಹಾರಲ್ಲಿ, ಇಡೀ SIRದು ಡ್ರಾಫ್ಟ್ ಬಂದಾಗ ಅಂದರೆ ಯಾರ್ಯಾರ ಹೆಸರುಗಳು ಉಳಿದಿದ್ದಾವೆ, ಯಾರ್ಯಾರ ಹೆಸರು ಕಿತ್ತೋಗಿದ್ದಾವೆ ಅಂತ ಒಂದು ಡ್ರಾಫ್ಟ್ ರಿಲೀಸ್ ಮಾಡ್ತಾರೆ. ಇಂಡಿವಿಜುವಲ್ಗಳು ಕಂಪ್ಲೇಂಟ್ ಮಾಡೋದು ಬಿಟ್ಬಿಡಿ, ಪೊಲಿಟಿಕಲ್ ಪಾರ್ಟಿಗಳು ಕೂಡ ಡ್ರಾಫ್ಟ್ ಬಗ್ಗೆ ಅಬ್ಜೆಕ್ಷನ್ ಆಗ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಬಿಹಾರಲ್ಲಿ SIRದು ಡ್ರಾಫ್ಟ್ ರಿಲೀಸ್ ಆದಾಗ ಅಷ್ಟೊತ್ತಿಗಾಗಲೇ ಲಕ್ಷಾಂತರ ಹೆಸರುಗಳು ತೆಗೆದಾಕಲಾಗಿತ್ತಲ್ಲ. ಕೇವಲ 2 ಕಂಪ್ಲೇಂಟ್ ಮಾತ್ರ ಪೊಲಿಟಿಕಲ್ ಪಾರ್ಟಿಗಳಿಂದ ಬಂದಿದ್ದು ಇಡೀ ಬಿಹಾರ್ ರಾಜ್ಯದಲ್ಲಿ. ಆ 2 ಕಂಪ್ಲೇಂಟ್ಗಳನ್ನ, 2 ಅಬ್ಜೆಕ್ಷನ್ಗಳನ್ನ ರೈಸ್ ಮಾಡಿದ್ದು CPIML, ಕಮ್ಯುನಿಸ್ಟ್ ಪಾರ್ಟಿ. SIR ಸರಿ ಇಲ್ಲ, ನಮ್ಮ ಹತ್ರ ಸಾಕ್ಷಿ ಇದೆ,
ಅನ್ಯಾಯ ಆಗ್ತಿದೆ ಅಂತೇಳಿ ಯಾತ್ರೆನೇ ಮಾಡಿ ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಬಿಹಾರದ ವಿಚಾರವನ್ನು. ಕಾಂಗ್ರೆಸ್ಸು ಬಿಹಾರದ ಡ್ರಾಫ್ಟ್ ಬಂದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗಳ ಸಂಖ್ಯೆ ಅಥವಾ ಅಬ್ಜೆಕ್ಷನ್ ಸಂಖ್ಯೆ ಎಷ್ಟು ಹೇಳಿ 0. ಒಂದೇ ಒಂದು ಅಬ್ಜೆಕ್ಷನ್ ಮಾಡೋಕ್ಕೂ ಇವ್ರ ಹತ್ರ ದಾಖಲೆ ಇರಲಿಲ್ಲ, ಅಥವಾ ಒಬ್ಬನೇ ಒಬ್ಬ ಅರ್ಹ ಮತದಾರನ ಆಚೆಗಳು ಉಳಿದಿದೆ ಅಂತ ಹೇಳೋದಕ್ಕೆ ಇವ್ರ ಹತ್ರ ಯಾರು ವ್ಯಕ್ತಿಗಳೇ ಇರಲಿಲ್ಲ. ಒಂದೇ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ರೀ. ಬೇರೆ ಪ್ರಶ್ನೆ ಬಿಟ್ಬಿಡಿ, ಕಂಪ್ಲೇಂಟ್ ಮಾಡೋದು, ಕೋರ್ಟ್ಗೆ ಹೋಗೋದು ಅವೆಲ್ಲ ಬೇರೆ ಪ್ರಶ್ನೆ. ಅಬ್ಜೆಕ್ಷನ್ನು ನೀವು ಹಾಕಿರೋ ಡ್ರಾಫ್ಟ್ ಪಾಲಿಸಿನಲ್ಲಿ ಇಂಥವ್ರ ಹೆಸರು ಮಿಸ್ ಆಗಿದೆ, ಒಂದು ಅಬ್ಜೆಕ್ಷನ್ ಮಾಡಿಲ್ಲ ಕಾಂಗ್ರೆಸ್ಸು. ಅದಾದಮೇಲೆ ರಾಹುಲ್ ಗಾಂಧಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ SIR ಶುರುವಾದಾಗ ಬಾಯ್ ಬಡ್ಕೊಳ್ಳೋಕೆ ಶುರು ಮಾಡಿದ್ರು ಮಮತಾ ಬ್ಯಾನರ್ಜಿ ಜೊತೆಗೆ. ಕೋರ್ಟ್ಗೆಲ್ಲ ಹೋದ್ರು, ಸುಪ್ರೀಂ ಕೋರ್ಟ್ಗೆಲ್ಲ ಹೋದ್ರು. ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿಯಾಗಿ ಕಳಿಸ್ತು. ಸುಮಾರು 91 ಲಕ್ಷ ಹೆಸರುಗಳನ್ನ ತೆಗೆದಾಕ್ಬಿಟ್ಟಿದ್ದೀವಿ ಅಂತೇಳಿ ಏನು ಜಗತ್ತಿಗೆ ಕೆಲಸಕ್ಕೆ ಕಿಚ್ಚಾಡ್ಬಿಟ್ರು, ಗೋಳಾಡ್ಬಿಟ್ರು ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ. ಡ್ರಾಫ್ಟ್ ಬಂತಲ್ಲ ಬೆಂಗಾಲಲ್ಲಿ, ಡ್ರಾಫ್ಟಲ್ಲಿ ಯಾರ್ಯಾರ ಹೆಸರುಗಳೆಲ್ಲ ಇಂಥದ್ದು ಹೆಸರು ಉಳಿದಿದೆ, ಇಂಥದ್ದು ಡಿಲೀಟ್ ಆಗಿದೆ ಅಂತೇಳಿ ಒಂದು ಡ್ರಾಫ್ಟ್ ಕಳಿಸ್ತಾರಲ್ಲ. ಈ ಡ್ರಾಫ್ಟ್ ರಿಲೀಸ್ ಆದಾಗ ನಾನು ಹೇಳಿದ್ನಲ್ಲ, ಯಾರ್ಯಾರು ಕಳ್ಕೊಂಡಿರ್ತಾರೆ ಅವರು ಕೂಡ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಮತ್ತು ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಹಕ್ಕಿದೆ. ಪೊಲಿಟಿಕಲ್ ಪಾರ್ಟಿಗಳು ಎಷ್ಟು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಗೊತ್ತಾ ಇಡೀ ಬೆಂಗಾಲಲ್ಲಿ? ಕೇವಲ 8. ಅದರಲ್ಲಿ ಯಾರ್ಯಾರು ಎಷ್ಟು ಅಬ್ಜೆಕ್ಷನ್ ಮಾಡಿದ್ರು ಗೊತ್ತಾ? BJP 1, ಕಮ್ಯುನಿಸ್ಟ್ ಪಾರ್ಟಿ CPIML 2, ತೃಣಮೂಲ್ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿದು ಕೇವಲ 3, BSP ಮಾಯಾವತಿ ಪಾರ್ಟಿ 1, ಫಾರ್ವರ್ಡ್ ಬ್ಲಾಕ್ 1, ಕಾಂಗ್ರೆಸ್ 0. ಇಡೀ SIR ಪ್ರಕ್ರಿಯೆ ಸರಿ ಇಲ್ಲ. ಇದರಲ್ಲಿ ಅನಾಚಾರ ನಡೀತಾ ಇದೆ. ನನ್ನ ಹತ್ರ ಪ್ರೂಫ್ಗಳಿದ್ದಾವೆ. ಎಷ್ಟೋ ಜನ ಅರ್ಹ ಮತದಾರರನ್ನ ಕಿತ್ತಾಕಿದ್ದಾರೆ ಅಂತ ಹೇಳಿದ್ರಲ್ಲ, ಒಂದೇ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ, ಇಂಥವ್ರದ್ದು ಹೆಸರು ಹೋಗಿದೆ ಅಂತೇಳಿ. ನೋಡಿ, ಒಟ್ಟು ಈಗಾಗಲೇ ಉತ್ತರ ಪ್ರದೇಶದಲ್ಲಿ SIR ಆಯಿತು, ತಮಿಳುನಾಡಲ್ಲಿ SIR ಆಯಿತು, ಕೇರಳದಲ್ಲಿ SIR ಆಯಿತು. ಇಲ್ಲಿವರೆಗೂ ಆಲ್ಮೋಸ್ಟ್ 3.25 ಕೋಟಿ ಅನರ್ಹ ವ್ಯಕ್ತಿಗಳನ್ನ SIRನಿಂದ ತೆಗೆದುಹಾಕಲಾಗಿದೆ. ಎಷ್ಟು? 3.25 ಕೋಟಿ ಹೆಸರುಗಳು. ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಒಂದೇ ಒಂದು ಅರ್ಹ ಮತದಾರ, ಈತ ಅರ್ಹ ವ್ಯಕ್ತಿ, ಇವನ ಹೆಸರು ಪಟ್ಟಿಯಿಂದ ಕಿತ್ತಾಕಿದ್ದಾರೆ ಅಂತೇಳಿ 3.25 ಕೋಟಿ ಒಳಗಡೆಗೆ ಒಬ್ಬನೇ ಒಬ್ಬ ಅರ್ಹ ಮತದಾರನ ಇಲ್ಲಿವರೆಗೂ ಕರ್ಕೊಂಬಂದು ತೋರಿಸಿಲ್ಲ. ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಅಥವಾ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ. ಬಡ್ಕೊಂಡಿದ್ದ್ಯಾಕೆ? ಯಾಕೆ ನಗೆಪಾಟ್ಲಾದ್ರಿ? ಕತೆ ಬಿಟ್ಬಿಡಿ. ಜನ ರಾಹುಲ್ ಗಾಂಧಿ ನಂಬಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅವರ ಪಕ್ಷದ ಲೀಡರ್ಗಳೇನು ಮಾಡ್ತಿದ್ದಾರೆ? DK ಶಿವಕುಮಾರ್ ಏನು ಮಾಡ್ತಿದ್ದಾರೆ? ಇದೇ SIRಲ್ಲಿ ಇದೇ ಇಂಡಿಯಾ ಅಲಯನ್ಸ್ಗಳು, ಕಾಂಗ್ರೆಸ್ಸು, ರಾಹುಲ್ ಗಾಂಧಿ ಇವತ್ತು ಕೂಡ ಬಾಯ್ ಬಡ್ಕೊತಾ ಇದ್ದಾರೆ. SIR ತಪ್ಪು, SIR ಮಾಡೋದಕ್ಕೆ ಬಿಡೋದಿಲ್ಲ, SIR ನಮ್ಗೆ ವಿರೋಧ ಇದೆ, SIRಲ್ಲಿ ಅರ್ಹ ಮತದಾರ ಆಚೆ ಕಡೆಗೆ ಹೋಗ್ಬಿಡ್ತಾರೆ ಅಂತೇಳಿ ದಿವಸ ಬಾಯ್ ಬಡ್ಕೊತಾ ಇದ್ದಾರೆ. ಕರ್ನಾಟಕದಲ್ಲಿ ಏನು SIR ಶುರುವಾಗಿದೆ, ಇದೇ DK ಶಿವಕುಮಾರ್ ಅಫಿಷಿಯಲ್ ಆಗಿ ಹೇಳ್ತಾರೆ, ಈ SIRಲ್ಲಿ ಯಾರ್ಯಾರು ವ್ಯಕ್ತಿಗಳಿರ್ತಾರೆ, ಅವರ ಹೆಸರುಗಳು ಉಳಿಯುತ್ತೆ ಅಂಥವ್ರಿಗೆ ಮಾತ್ರ ನಮ್ಮ ಏನು ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡೋದು. ಗ್ಯಾರಂಟಿ ಸ್ಕೀಮ್ಗಳು ಬಿಡ್ಬಿಡಿ, ಈವನ್ ಪೆನ್ಷನ್ನು ಬೇರೆ ಬೇರೆ ಏನು ಸರ್ಕಾರಿ ಸೌಲಭ್ಯಕ್ಕೆ SIR ಯಾವ ಹೆಸರು ಫೈನಲ್ ಮಾಡುತ್ತಲ್ಲ ಅದೇ ಫೈನಲ್. ಅದರ ಅರ್ಥ ಏನು? ಯಾವ SIRನ್ನು ರಾಹುಲ್ ಗಾಂಧಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹಠ ಹಿಡಿದು ಕೂತವ್ರೆ, ಅದೇ SIR ಇವತ್ತು DK ಶಿವಕುಮಾರ್ಗೆ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್. ನೋಡಿ, ಇವತ್ತು ರಾಹುಲ್ ಗಾಂಧಿ ಇಡೀ SIR ಪ್ರಕ್ರಿಯೆ ವಿರುದ್ಧ ಕಿಚ್ಚಾಡ್ತಾ ಇದ್ದಾರೆ. DK ಶಿವಕುಮಾರ್ ಅಫಿಷಿಯಲ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ಗಳಲ್ಲಿ ಆ್ಯಡ್ ಕೊಡ್ತಾರೆ. SIRಲ್ಲಿ ಯಾವ ಹೆಸರು ಫೈನಲ್ ಆಗಿ ಉಳಿಯುತ್ತೋ ಅವೇನೇ ನಿಜವಾದ ಕರ್ನಾಟಕದ ಜನರು, ನಿಜವಾದ ಅರ್ಹ ವ್ಯಕ್ತಿಗಳು. ನಿಮ್ಮ ಓಟಿನ ಹಕ್ಕು SIRಲ್ಲಿ ಉಳಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಜೀವಿಸೋ ಹಕ್ಕಿದೆ, ನಿಮಗೆ ಮಾತ್ರ ಗೃಹ ಜ್ಯೋತಿ ಸಿಗುತ್ತೆ, ನಿಮಗೆ ಮಾತ್ರ ಪೆನ್ಷನ್ ಸ್ಕೀಮ್ಗಳು ಸಿಗ್ತವೆ. ಏನು ಸರ್ಕಾರದ ಯಾವುದೇ ಸಲುವಾಗಿ ಸಿಗಬೇಕು ಅಂತ ಹೇಳಿದ್ರು SIRಲ್ಲಿ ಹೆಸರಿರಬೇಕು. ಸೊ ಅದರ ಅರ್ಥ ಏನು? ರಾಹುಲ್ ಗಾಂಧಿಯ ಚಿಂತನೆ ಇದೆ, ರಾಹುಲ್ ಗಾಂಧಿಯ ಒಂದು ಗಟ್ಟಿ ಸ್ಟ್ಯಾಂಡ್ ಏನಿದೆ ಅದಕ್ಕೆ ಅವರದೇ ಪಕ್ಷದ ಮುಖ್ಯಮಂತ್ರಿ ಎಳ್ಳುನೀರು ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ರೇವಂತ್ ರೆಡ್ಡಿ ಮಾತೇ ಕೇಳ್ತಿಲ್ಲ. ಸುಕ್ಕಿನ ಸುಕ್ಕು ಥರ ಒಂದು ಕತೆ. ಕೇರಳದಲ್ಲಿ ಯಾವುದೇ ಕಾರಣಕ್ಕೂ ವೇಣುಗೋಪಾಲ್ ಅವ್ರನ್ನೇ ಮಾಡಬೇಕು ಅಂತೇಳಿ ಹಠ ಹಿಡಿದು ಕುತ್ಕೊಂಡ್ಬಿಟ್ಟಿದ್ರು ರಾಹುಲ್ ಗಾಂಧಿ. ಆದರೆ ಅವರ ಹಠವನ್ನು ಧಿಕ್ಕರಿಸಿ VD ಸತೀಶನು ಚೀಫ್ ಮಿನಿಸ್ಟರ್ ಆದರು. ಏನು? ರಾಹುಲ್ ಗಾಂಧಿಯ ಡಿಸಿಷನ್ಗೆ ಗೋಲಿ ಹೊಡೆದು. ಅದರ ಅರ್ಥ ಅವರ ಪಕ್ಷದ ಲೀಡರ್ಗಳ ಮೇಲೇ ಕಂಟ್ರೋಲ್ ಔಟ್ ಆಗಿದೆ ರಾಹುಲ್ ಗಾಂಧಿಗೆ. ಇನ್ನು ಜನ ನಂಬ್ತಾರಾ? ನಮಸ್ಕಾರ.